ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ನಾಗರಿಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷ ಆಫರ್ಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ನಿಮ್ಮ ಮನೆಗೆ ಬೇಕಾಗುವ LED ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, AC, ಮಿಕ್ಸರ್ ಗ್ರೈಂಡರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಹಾಗೂ ಯಾವುದೇ ರೀತಿಯ ಗೃಹ ಬಳಕೆ ಉಪಕರಣಗಳನ್ನು 10,000 ರು ಮೇಲ್ಪಟ್ಟು ಖರೀದಿಗೆ ಉಚಿತವಾಗಿ ಒಂದು ಸ್ಕ್ರಾಚ್ ಕಾರ್ಡ್ ಹಾಗೂ ಒಂದು ಲಕ್ಕಿ ಡ್ರಾ ಕೂಪನ್ ನೀಡಲಾಗುತ್ತಿದೆ. ಸ್ಕ್ರಾಚ್ ಕಾರ್ಡ್ ನಲ್ಲಿ ಒಂದು ಖಚಿತ ಬಹುಮಾನವನ್ನು ಖರೀದಿ ಮಾಡಿದ ತಕ್ಷಣ ನೀಡಲಾಗುವುದು ಹಾಗೂ ಲಕ್ಕಿ ಡ್ರಾ ಕೂಪನ್ ನಲ್ಲಿ 2 TVS ಜುಪಿಟರ್ ದ್ವಿಚಕ್ರ ವಾಹನಗಳನ್ನು ಗೆಲ್ಲುವ ಅವಕಾಶ. ಈ ಅವಕಾಶ ಕೇವಲ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಹಾಗೂ TVS ಫೈನಾನ್ಸ್ ಸಹಯೋಗದಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಅವಕಾಶವಿದೆ ಹಾಗೂ ಯಾವುದೇ ಶುಲ್ಕವಿಲ್ಲದೆ ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡ್ ಬಳಸಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಅದ್ವಿತೀಯ ಕಂಪನಿಗಳ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವ ಏಕೈಕ ಶೋರೂಮ್ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ತ್ವರೆ ಮಾಡಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, MG ರಸ್ತೆ, ಚಿಂತಾಮಣಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, KEB ಕಚೇರಿ ಮುಂಭಾಗ, ಶ್ರೀನಿವಾಸಪುರ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ನಂಜುಂಡೇಶ್ವರ ಲಾಡ್ಜ್ ಪಕ್ಕ, ಕೋಲಾರ ರಸ್ತೆ, ಮಾಲೂರು. ನಮ್ಮ ನ್ಯೂಸ್ಗೆ ಸ್ವಾಗತ. ಸೊನ್ನೆಶೆಟ್ಟಹಳ್ಳಿ ಬಡಾವಣೆಯಲ್ಲಿ ಮನೆ ಬೀಗ ಮುರಿದು 2 ಲಕ್ಷ ರು ಚಿನ್ನಾಭರಣಗಳ ಕಳವು. ಚಿಂತಾಮಣಿ ನಗರದ ಸೊನ್ನೆಶೆಟ್ಟಹಳ್ಳಿ ಬಡಾವಣೆಯ ಮನೆಯೊಂದರ ಬೀಗ ಮುರಿದು ಸುಮಾರು 2 ಲಕ್ಷ ರು ಬೆಲೆ ಬಾಳುವ ಚಿನ್ನಾಭರಣ ಕಳವು ಮಾಡಿಕೊಂಡು ಹೋಗಿರುವ ಘಟನೆ ನಡೆದಿದೆ. ಸೊನ್ನೆಶೆಟ್ಟಹಳ್ಳಿ ಬಡಾವಣೆಯ ಮುನೇಶ್ವರ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವ ನಾಗರಾಜ್ ಎಂಬುವರ ಅಣ್ಣ ಬೆಂಗಳೂರಿನಲ್ಲಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಅವರ ತಿಥಿ ಕಾರ್ಯಗಳಿಗಾಗಿ ಮನೆಗೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ತೆರಳಿದ 4-5 ದಿನಗಳ ಕಾಲ ತಿಥಿ ಕಾರ್ಯದಲ್ಲಿ ತೊಡಗಿದ್ದರು. ಮನೆಗೆ ಬೀಗ ಹಾಕಿರುವುದನ್ನು ಕಂಡ ಕಳ್ಳರು ಸದರಿ ಮನೆಯ ಬಾಗಿಲು ಮುರಿದು ಒಳಪ್ರವೇಶಿಸಿ ಮನೆಯಲ್ಲಿ ಬೀರುವಿನ ಬಾಗಿಲುಗಳನ್ನು ಮೀಟಿ ತೆಗೆದು ಸುಮಾರು ದೇವರ ಮನೆಯಲ್ಲಿ ಮತ್ತು ಬೀರುವಿನಲ್ಲಿದ್ದ ಸುಮಾರು 1.5 kg ತೂಕದ ಅಂದಾಜು 1 ಲಕ್ಷ ರುಗಳಿಗೂ ಹೆಚ್ಚು ಬೆಲೆ ಬಾಳುವ ಬೆಳ್ಳಿ ಸಾಮಗ್ರಿಗಳು ಮತ್ತು 20 ಗ್ರಾಂ ತೂಕದ ಸುಮಾರು 1 ಲಕ್ಷ ರು ಬೆಲೆ ಬಾಳುವ ಬಂಗಾರದ ಆಭರಣಗಳು ಸೇರಿ ಒಟ್ಟು 2 ಲಕ್ಷ ರುಗಳಿಗೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 4 ದಿನಗಳ ಹಿಂದೆಯಷ್ಟೇ ನಗರದ ಪ್ರತಿಷ್ಠಿತ ಬಡಾವಣೆಯಾದ ರಾಜೀವ್ ನಗರ ಬಡಾವಣೆಯ ಮನೆಯೊಂದರ ಬೀಗ ಮುರಿದು 1.5 ಲಕ್ಷ ರು ಬೆಲೆ ಬಾಳುವ ಚಿನ್ನಾಭರಣ ದೋಚಿಕೊಂಡು ಹೋಗಿರುವ ಘಟನೆ ಮಾಸುವ ಮುನ್ನವೇ ಬೂರ್ಗ ಮಾಕ್ಲಹಳ್ಳಿಯಲ್ಲಿ ಒಟ್ಟು 2,20,580 ರುಗಳ ಬೆಲೆ ಬಾಳುವ ಚಿನ್ನಾಭರಣಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದು, ಇದೀಗ ನಗರದ ಮತ್ತೊಂದು ಮನೆಯ ಬೀಗ ಮುರಿದು ಸುಮಾರು 2 ಲಕ್ಷ ರುಗಳ ಚಿನ್ನಾಭರಣಗಳು ಕಳ್ಳತನ ನಡೆದಿರುವ ಘಟನೆ ನಡೆದಿದ್ದು, ನಗರ ಮತ್ತು ತಾಲೂಕಿನ ಜನತೆ ಕಳ್ಳತನದಿಂದ ಇದೀಗ ಭಯಭೀತರಾಗಿದ್ದಾರೆ.